ಎಲ್ಲರಿಗೂ ಲೈವ್ ಮೀಡಿಯಾದ ಹೊಸ ವಿಡಿಯೋಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಹೇಳುವ ವಿಷಯವೇನೆಂದು ನಿಮಗೆಲ್ಲರಿಗೂ ಕೂಡ ತಿಳಿದಿರುವಂತೆಯೇ ನಮ್ಮ ಕರ್ನಾಟಕ ರಾಜಕೀಯದಲ್ಲಿ ನಿನ್ನೆ ಉಂಟಾದಂತಹ ಅತಿ ಗಂಭೀರವಾದಂತಹ ಒಂದು ಕಲಾಪದ ಕುರಿತಾಗಿದೆ. MLC ಮೂಲಕ ಆಯ್ಕೆಯಾದಂತಹ ವಿಧಾನ ಪರಿಷತ್ತಿಗೆ ಆಯ್ಕೆಯಾದಂತಹ CT ರವಿರವರು ನಮ್ಮ ಆರೋಗ್ಯ ಮತ್ತು ಕಲ್ಯಾಣ ಇಲಾಖೆಯ ಸಚಿವೆಯಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ರವರಿಗೆ ವೇಶ್ಯೆ ಎಂದು ಅವರ ಮಾತಿನ ಜಟಾಪಟಿಗೆಟೆಗೆ ಹೇಳಿದಂತಹ ಒಂದು ಮಾತಿಗೆ ಅನುಸಾರವಾಗಿ CT ರವಿರನ್ನು ಈಗ ಬಂಧಿಸಲಾಗಿದೆ. ಬಂಧಿಸುವುದಕ್ಕಿಂತ ಮುಂಚೆ ಹಲವಾರು ರೀತಿಯಲ್ಲಿ ಹಲ್ಲೆಗಳನ್ನು ಅವರೆದುರಾಗಿ ಅವರ ವಿರುದ್ಧವಾಗಿ ಮಾಡಲಾಗಿದೆ ಎಂದು ಅವರು ಈ ದೃಶ್ಯಗಳ ಮೂಲಕ ದೂರುತ್ತಿದ್ದಾರೆ. ಹಾಗೂ ಪೊಲೀಸರು ಅವರನ್ನು ಕರೆದುಕೊಂಡು ಹೋಗುವಾಗ ಅವರ ತಲೆಗೆ ಏಟಾಗಿದೆ. ಪೊಲೀಸರು ಅವರನ್ನು ಹಿಡಿದು ಎಳೆಯುವಾಗ ಮತ್ತು ಜೀಪಿಗೆ ತಳ್ಳುವಾಗ ಅವರ ತಲೆಗೆ ಏಟಾಗಿದೆ ಎಂದು ಅವರು ನೋವನ್ನು ಹೇಳಿಕೊಂಡಿದ್ದಾರೆ. ಹಾಗೂ ಪೊಲೀಸರು ಕರೆದುಕೊಂಡು ಹೋಗುವಾಗ ಒಂದು ಸ್ಥಳದಲ್ಲೇ ಕುಳಿತುಕೊಂಡು ನಾನಿನ್ನು ಬರುವುದಿಲ್ಲ, ನೀವು ಯಾಕೆ ನನ್ನನ್ನು ಬೇರೆ ಬೇರೆ ಸ್ಥಳಗಳಿಗೆ ಕೊಂಡು ಹೋಗುತ್ತಿದ್ದೀರಿ, FIR ದಾಖಲು ಮಾಡಿದರೆ ನೇರವಾಗಿ ಸ್ಟೇಷನ್ಗೆ ಕರೆದುಕೊಂಡು ಹೋಗಿ ಅರೆಸ್ಟ್ ಮಾಡಿದರೆ ಆಯ್ತಲ್ವಾ, ಮತ್ತೆ ಯಾಕೆ ಕರೆದುಕೊಂಡು ಹೋಗ್ತೀರಿ, ಹಾಗೂ ನಿಮಗೆ ಯಾರೋ ಒಬ್ಬರು ಹಫ್ತಾ ಮಾಡಿದ್ದಾರೆ, ನಿಮ್ಮನ್ನು ಕಂಟ್ರೋಲ್ ಮಾಡುತ್ತಿರುವುದು ಯಾರೋ ಒಬ್ಬರಾಗಿದ್ದಾರೆ, ಮೇಲೆ ಇರುವಂತಹ ಒಬ್ಬರಾಗಿದ್ದಾರೆ, ನೀವು ಅವರು ಹೇಳಿದಂತೆ ಕೆಲಸವನ್ನು ಮಾಡುತ್ತಿದ್ದೀರಿ, ನನ್ನನ್ನು ಮರ್ಡರ್ ಮಾಡಲು ಕರೆದುಕೊಂಡು ಹೋಗುತ್ತಿದ್ದೀರಿ. ಕಾಂಗ್ರೆಸ್ನವರು ಎಂದು ಉದ್ದೇಶಿಸಿರಬಹುದು, ಅದು ನಮಗೆ ಊಹಿಸಲು ಸಾಧ್ಯವಾಗುತ್ತದೆ. ಹಾಗೆ ನೀವು ನನ್ನನ್ನು ಮರ್ಡರ್ ಮಾಡಲು ಕರೆದುಕೊಂಡು ಹೋಗುತ್ತಿದ್ದೀರಿ, ಎನ್ಕೌಂಟರ್ ಮಾಡುತ್ತೀರಿ ಎಂದೆಲ್ಲ ನೋವನ್ನು ಅವರು ಗೋಳಾಡಿದರು. ಅವರು ರೋಡಿನಲ್ಲೇ ಕುಳಿತುಕೊಂಡೇ ತುಂಬ ಸಮಯ ಅಲ್ಲೇ ಕುಳಿತುಕೊಂಡರು. ಹಾಗೂ ನಿಮಗೆ ಈ ಫೋಟೋಗಳಲ್ಲಿ ಕಾಣುವಂತೆಯೇ ನೀವು ನನ್ನನ್ನು ಇಲ್ಲಿಗೆ ಯಾಕೆ ಕರ್ಕೊಂಡು ಬಂದಿರಿ, ಹೀಗೆ ಹಲವಾರು ಪ್ರಶ್ನೆಗಳನ್ನು CT ರವಿರವರು ಪೊಲೀಸರಲ್ಲಿ ಕೇಳಿಕೊಂಡರು. ಆದರೆ ಪೊಲೀಸರು ಯಾವುದೇ ರೀತಿಯ ಉತ್ತರವನ್ನು ಕೂಡ ಕೊಡಲಿಲ್ಲ. ಸ್ಟೇಷನ್ಗೆ ಕರೆದುಕೊಂಡು ಹೋಗಲು ಅವರನ್ನು ಎಳೆದಾಗ ಅವರು ಬರಲಿಲ್ಲ. ಆದ್ದರಿಂದ ಪೊಲೀಸರು ಅಲ್ಲಿಂದ ಒಯ್ದು ಜೀಪಿಗೆ ಹಾಕಿದಂತಹ ದೃಶ್ಯಗಳನ್ನು ನಾವೆಲ್ಲರೂ ಕೂಡ ನ್ಯೂಸ್ಗಳಲ್ಲಿ ಕಂಡವರಾಗಿರಬಹುದು. ಹೀಗೆ ಮಾಡಲು ಕಾರಣವೇನೆಂದರೆ CT ರವಿರವರು ಹಲವಾರು ಬಾರಿ ಇಂತಹ ಘಟನೆಗಳಿಗೆ ಸಾಕ್ಷಿಯಾಗಿದ್ದಾರೆ. ಆದರೆ ರಾಜಕೀಯ ಜೀವನದಲ್ಲಿ ಇದೇ ಮೊದಲ ಬಾರಿಗೆ ಇಂತಹ ಕಹಿ ಘಟನೆ ಅನುಭವವಾಗುವುದು ಎಂದು CT ರವಿರವರು ನಿನ್ನೆ ಮಾಧ್ಯಮಗಳೊಂದಿಗೆ ಹೇಳಿಕೊಂಡರು. ಹಾಗೂ ಪ್ರೀತಿಯ ಸಹೋದರರೇ, ಇಂತಹ ಒಂದು ಘಟನೆಯು ನಮ್ಮ ವಿಧಾನ ಪರಿಷತ್ತಿನಲ್ಲಿ ನಡೆಯಲಿರುವ ಕಾರಣವೇನೆಂದು ಹೇಳಿದರೆ, ಇಂದು ದೇಶವಿಡೀ ಪ್ರಶ್ನೆಯಾಗುವಂತಹ ಸಮಸ್ಯೆಯಾಗುವಂತಹ ಒಂದು ಘಟನೆಯಾಗಿದೆ ಅಂಬೇಡ್ಕರ್ ಅವರ ಕುರಿತಿರುವಂಥ ಒಂದು ಘಟನೆ. ಕೇಂದ್ರ ಗೃಹ ಮಂತ್ರಿಯಾದಂತಹ ಅಮಿತ್ ಶಾ ರವರು ದೆಹಲಿಯಲ್ಲಿರುವಂತಹ ಪಾರ್ಲಿಮೆಂಟ್ನಲ್ಲಿ ಸಂಸತ್ತಿನಲ್ಲಿ ಅವರು ಸದನದೆಡೆಯಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಹೆಸರನ್ನು ಕಾಂಗ್ರೆಸ್ನವರು ಹೀಗೆ ಜಪಿಸುತ್ತಾ ಇರುತ್ತಾರೆ. ಅದರ ಬದಲಾಗಿ ನೀವು ದೇವರ ಹೆಸರನ್ನು ಜಪಿಸಿದರೆ ನಿಮಗೆ ಯಾವಾಗಲೇ ಅಥವಾ 100 ಜನ್ಮದಲ್ಲೂ ಕೂಡ ನಿಮಗೆ ಸ್ವರ್ಗ ಲಭಿಸಬಹುದಿತ್ತು ಎಂದು ಟೀಕೆಯನ್ನು ಡಾಕ್ಟರ್ BR ಅಂಬೇಡ್ಕರ್ ಅವರ ಕುರಿತಾಗಿರುವ ಟೀಕೆಯನ್ನು ಕೇಂದ್ರ ಗೃಹ ಸಚಿವರಾದಂತಹ ಅಮಿತ್ ಶಾ ರವರು ನಡೆಸಿದರು. ಇದನ್ನು ಸಹಿಸದಂತಹ ಕಾಂಗ್ರೆಸ್ ಹಾಗೂ ದೇಶದಲ್ಲಿರುವಂತಹ ಎಲ್ಲ ಅಂಬೇಡ್ಕರ್ ಅಭಿಮಾನಿಗಳು ಕೂಡ ಅವರ ವಿರುದ್ಧವಾಗಿ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ಸಂಸತ್ತಿನ ಹೊರಗಡೆಯೇ ಕಾಂಗ್ರೆಸ್ ಮತ್ತು ಇಂಡಿಯಾ ಮೈತ್ರಿಕೂಟದ ಎಲ್ಲ ಸದಸ್ಯರು ಕೂಡ ಅವರ ವಿರುದ್ಧವಾಗಿ ಹೋರಾಡ್ತಾ ಇದ್ದಾರೆ, ಪ್ರತಿಭಟನೆಗಳನ್ನು ಮಾಡ್ತಾ ಇದ್ದಾರೆ. ಆ ವೇಳೆ BJPಯ ಕೆಲವು ಮಂದಿಗೆ MPಗಳಿಗೆ ಗಾಯಗೊಂಡಿದೆ. ಹಾಗೂ ಮೋದಿಯವರು ಗಾಯಗೊಂಡ MPಗೆ ನೇರವಾಗಿ ಕಾಲ್ ಮಾಡಿಕೊಂಡು ವಿಚಾರಣೆ ನಡೆಸಿದರು. ಆಗ ಕಾಂಗ್ರೆಸ್ನ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆರವರು ಕೂಡ ಮೋದಿ ಅವರ ವಿರುದ್ಧವಾಗಿ ಹೇಳಿದರು, ನನಗೂ ಕೂಡ ಗಾಯವಾಗಿದೆ ಎಂದು ಟೀಕಿಸಿದರು. ಹೀಗೆ ಹಲವಾರು ರೀತಿಯಲ್ಲಿ ಕಹಿ ಘಟನೆಗಳು ಇಂದು ದೇಶದಲ್ಲಿ ಸೃಷ್ಟಿಯಾಗಿದ್ದು ಎಲ್ಲದಕ್ಕೂ ಕಾರಣ ಅಮಿತ್ ಶಾ ರವರಾಗಿದ್ದಾರೆ. ಹಾಗೂ ಸಂಸತ್ತಿನ ಹೊರಗಡೆ ಪ್ರತಿಭಟನೆ ನಡೆಸಿದಾಗ ಹಲವಾರು ಹಿಂಸಾಚಾರಗಳು ನಡೆದಿದ್ದರಿಂದ ಈಗ ರಾಹುಲ್ ಗಾಂಧಿ, ಪ್ರತಿಪಕ್ಷ ನಾಯಕರಾದಂತಹ ರಾಹುಲ್ ಗಾಂಧಿರವರ ವಿರುದ್ಧವಾಗಿ FIR ದಾಖಲಾಗಿದೆ. ಅದರ ಪರಿಣಾಮವಾಗಿ ಸಂಸತ್ಗಳಲ್ಲೂ, ದೆಹಲಿಯಲ್ಲೂ, ನಂತರ ವಿಧಾನ ಪರಿಷತ್ತಿನಲ್ಲೂ, ನಮ್ಮ ಕರ್ನಾಟಕದ ವಿಧಾನಸೌಧದಲ್ಲೂ ಹೀಗೆ ಹಲವಾರು ಸ್ಥಳಗಳಲ್ಲಿ ಇದರ ಪರಿಣಾಮವಾಗಿ ಪ್ರತಿಭಟನೆಗಳು ಮತ್ತು ಕಲಾಪಗಳು ಕೂಡ ನಡೆದಿದೆ. ಆ
ಕಲಾಪಗಳು ನಡೆಯುವಂತಹ ಸಂದರ್ಭದಲ್ಲಿ MLC ಮೂಲಕ ಆಯ್ಕೆಯಾದಂತಹ CT ರವಿರವರು ಹಾಗೂ ಲಕ್ಷ್ಮೀ ಹೆಬ್ಬಾಳ್ಕರ್ರವರ ನಡುವೆ ಮಾತಿನ ಜಟಾಪಟಿಯು ನಡೆಯಿತು. ಆ ಎಡೆಯಲ್ಲಿ CT ರವಿರವರು ಹೇಳಿದರು, ನಿಮ್ಮ ಕಾಂಗ್ರೆಸ್ನ ಪ್ರತಿಪಕ್ಷ ನಾಯಕರಾದಂತಹ ರಾಹುಲ್ ಗಾಂಧಿರವರು ಒಂದು ಕುಡುಕ, ಅಂದರೆ ಮದ್ಯ ಕುಡಿಯುವವನು, ಹೀಗೆ ಹಲವಾರು ರೀತಿಯಲ್ಲಿ ಟ್ರಾಲ್ ಮಾಡಿದಾಗ ಲಕ್ಷ್ಮೀ ಹೆಬ್ಬಾಳ್ಕರ್ರವರು ನೀನು ಕುಡಿದು 2 ಜನರನ್ನು ಸಾಯಿಸಲಿಲ್ವಾ ಎಂದು ಟ್ರಾಲ್ ಮಾಡಿದರು. ಆ ಸಂದರ್ಭದಲ್ಲಿ ಅವರು ಹಲವಾರು ಬಾರಿ ಪ್ರಾಸಿಟ್ಯೂಟ್ ಅಂದರೆ ವೇಶ್ಯೆ ಎಂದು ಹಲವಾರು ಬಾರಿ ಕರೆದರು ಎಂದು ಲಕ್ಷ್ಮೀ ಹೆಬ್ಬಾಳ್ಕರ್ರವರ ಒಂದಿಗೆ ಇದ್ದಂತಹ ಹಲವಾರು ಕಾಂಗ್ರೆಸ್ನ ಶಾಸಕರು ಸಾಕ್ಷಿಯನ್ನು ನುಡಿದಿದ್ದಾರೆ. ಪ್ರಧಾನವಾಗಿ ನಮ್ಮ ಕರ್ನಾಟಕದ ಘನವೆತ್ತ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರ ಮಗನಾದಂತಹ ಯತೀಂದ್ರ ಸಿದ್ದರಾಮಯ್ಯರವರೇ ಹೇಳಿದ್ದಾರೆ. ಆದರೆ CT ರವಿರು ಯಾವ ಕಾರಣಕ್ಕೂ ಇದನ್ನು ಒಪ್ಪುವುದಿಲ್ಲ. ರೆಕಾರ್ಡ್ ಇರುತ್ತೆ, ನಾನು ಹೇಳಿದರೆ ರೆಕಾರ್ಡ್ ಇರುತ್ತಲ್ವ, ರೆಕಾರ್ಡನ್ನು ಹೊರಗೆ ಹಾಕಿ ನೀವು ಹೇಳಿಕೊಡಿ, ಹಾಗೂ ನಾನು ಯಾವುದೇ ಕಾರಣಕ್ಕೂ ಹಾಗೆ ಹೇಳಲೇ ಇಲ್ಲ, ಅವರು ರಾಜಕೀಯ ಷಡ್ಯಂತ್ರವನ್ನು ನನ್ನ ವಿರುದ್ಧವಾಗಿ ಅವರು ಸೆಣೆಯುತ್ತಾರೆ ಎಂದೆಲ್ಲ ದೂರಿದರು. ಹೀಗೆ ಹಲವಾರು ರೀತಿಯಲ್ಲಿ ಪತ್ರಕರ್ತರು ಲಕ್ಷ್ಮೀ ಹೆಬ್ಬಾಳ್ಕರ್ರವರ ಸನಿಹಕ್ಕೆ ಹೋದಾಗ ಲಕ್ಷ್ಮೀ ಹೆಬ್ಬಾಳ್ಕರ್ರವರು ಯಾವುದೇ ರೀತಿಯ ಹೇಳಿಕೆಗಳನ್ನು ನೀಡಲಿಲ್ಲ. ಮನಸ್ಸಿಗೆ ತುಂಬ ನೋವಾಗಿದೆ, ನಾಳೆ ಮಾತನಾಡ್ತೀನಿ ಎಂದು ಹೇಳಿ ಅವರು ಸುಮ್ಮನಾದರು. ಹಾಗೂ ಇದನ್ನು ಸಾಕ್ಷಿಯಾಗಿ ಹೇಳಿದಂತಹ ಹಲವಾರು ಶಾಸಕರು ಹೇಳಿದ್ದೇನೆಂದರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿರುದ್ಧವಾಗಿ ವೇಶ್ಯೆ ಎಂದು ಹೇಳಿದಾಗ ಅಷ್ಟರ ತನಕ ಬೊಬ್ಬೆ ಹೊಡೆಯುತ್ತಿದ್ದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಮ್ಮೆಗೆ ಸೈಲೆಂಟಾಗಿ ಕೂಗುತ್ತಾ ಕಣ್ಣಲ್ಲಿ ಕಣ್ಣೀರನ್ನು ಸುರಿಸುತ್ತಾ ಅಲ್ಲಿನ ಸಭಾಧ್ಯಕ್ಷರಲ್ಲಿ ಹೋಗಿ ದೂರನ್ನು ಕೊಟ್ಟು, ಪೊಲೀಸರಿಗೆ ಹೋಗಿ ದೂರನ್ನು ಕೊಟ್ಟು ರವಿರವರ ವಿರುದ್ಧ ಈಗ FIR ದಾಖಲಾಗಿದೆ. ಸಿದ್ದರಾಮಯ್ಯರವರು ಹಾಗೂ ಪ್ರಿಯಾಂಕ್ ಖರ್ಗೆ, R ಅಶೋಕ್ರವರು, ಯತ್ನಾಳ್ರವರು ಹಾಗೂ DK ಶಿವಕುಮಾರ್ರವರು, ಹೀಗೆ ರಾಜಕೀಯ ಗಣ್ಯರೆಲ್ಲರೂ ಕೂಡ ಇದರ ವಿರುದ್ಧವಾಗಿ ಪ್ರತಿಕ್ರಿಯೆಗಳನ್ನು ನೀಡಿದ್ದಾರೆ. ಸಿದ್ದರಾಮಯ್ಯ ಅವರು ಹೇಳಿದ್ದು, ಅವರೊಂದು ವಕೀಲಾಗಿದ್ದಾರೆ, ಎಲ್ಲ ನಿಯಮಗಳು ಕೋಡ್ಗಳು ಗೊತ್ತಿರುತ್ತೆ. ಅವರು ಹೇಳಿದ್ದು ಇದೊಂದು ಕ್ರಿಮಿನಲ್ ಮೊಕದ್ದಮೆಯಾಗಿದೆ, ಕ್ರಿಮಿನಲ್ ಕೃತ್ಯವನ್ನು ಅವರು ಮಾಡಿದ್ದಾರೆ, ಇದರ ವಿರುದ್ಧವಾಗಿ ದೊಡ್ಡ ಆರೋಪ ಬಂದಿದ್ದು ಇದರ ವಿರುದ್ಧವಾಗಿ ದೊಡ್ಡ ಕೇಸನ್ನು ತೆಗೆಯಬೇಕೆಂದು ಹೇಳಿದ್ದಾರೆ. ಹಾಗೂ DK ಶಿವಕುಮಾರ್ ಸರ್ರವರು ಕೂಡ ಹಾಗೆ ಹೇಳಿದ್ದಾರೆ. ಯತ್ನಾಳ್ರವರು ಮತ್ತು R ಅಶೋಕ್ರವರು BJPಯವರಾದ್ದರಿಂದ ಇದು ಕಾಂಗ್ರೆಸ್ನವರು BJಪಿಯ ವಿರುದ್ಧವಾಗಿ ಮಾಡುವಂತಹ ಷಡ್ಯಂತ್ರ, BJಪಿಯನ್ನು ಇಲ್ಲದೆ ಮಾಡಲು ಶ್ರಮಿಸುವ ಒಂದು ಪ್ರಯತ್ನಗಳು ಮಾತ್ರ ಎಂದು ಹೇಳಿ ದೂರಿದರು. ಅವರು ಠಾಣೆಗೆ CT ರವಿರನ್ನು ಭೇಟಿಯಾಗಲು ಕೂಡ ಹಲವಾರು ಬಾರಿ ಠಾಣೆಗೆ ಹೋಗಿದ್ದರು. ಹಾಗೂ ವಿಧಾನ ಪರಿಷತ್ತಿನ ಅಧ್ಯಕ್ಷರನ್ನು ಕೂಡ ಅವರು ಭೇಟಿಯಾಗಿ ಎಲ್ಲ ವಿಷಯಗಳನ್ನು ಕೂಡ ಅವರು ಚರ್ಚೆ ನಡೆಸಿದರು. ಕೊನೆಗೆ ನಾವು ಹೇಳುವುದಾದರೆ CT ರವಿರವರು ಹಾಗೆ ಮಾಡಿದ್ದರೆ ಇದಕ್ಕೆ ದೊಡ್ಡ ಒಂದು ಶಿಕ್ಷೆಯನ್ನೇ ಮಾಡಬೇಕಿದೆ. ಯಾಕಂದರೆ ಹೀಗೆ ಹಲವಾರು ರೀತಿಯಲ್ಲಿ BJಪಿಯ ಸಂಸದರು ಹಾಗೂ ಶಾಸಕರು ಹಲವಾರು ಕೆಟ್ಟ ವರ್ತನೆಗಳನ್ನು ಮಾಡುವುದು ಅಧಿಕವಾಗಿದೆ. ಇದನ್ನು ಇಲ್ಲದೆ ಮಾಡಲು ಬೇಕಾಗಿ ಹಲವಾರು ವರ್ಷಗಳ ಕಾಲ ಅಥವಾ ಇವರಿಗೆ ತಕ್ಕ ಒಂದು ಶಿಕ್ಷೆಯನ್ನು ಕೊಡಬೇಕು ಎಂಬುದೇ ರಾಜ್ಯದ ಎಲ್ಲ ಜನರ ಒಂದು ಅಭಿಪ್ರಾಯ ಎಂಬುದು. ಯಾಕಂದರೆ ಅವರು ಭಾರತ ಮಾತೆ ಎಂದು ಹೇಳಿ ಕುಣಿಯುತ್ತಾರೆ, ಆದರೆ ಹೆಣ್ಮಕ್ಕಳಿಗೆ ಯಾವುದೇ ರೀತಿಯಲ್ಲೂ ಅವರು ರೆಸ್ಪೆಕ್ಟ್ ಕೊಡುವುದಿಲ್ಲ. ಆದ್ದರಿಂದ ಅವರಿಗೆ ಒಂದು ತಕ್ಕ ಪಾಠವನ್ನೇ ಕಲಿಸಬೇಕೆಂದು ರಾಜ್ಯದ ಎಲ್ಲ